ನಮಸ್ಕಾರ ಸ್ನೇಹಿತರೆ. ರಾತ್ರಿ ಸಮಯದಲ್ಲಿ ಒಬ್ಬಂಟಿಯಾಗಿ ಮಾಲ್ ಒಳಗಡೆ ಸಿಕ್ಕಾಕೊಂಡ್ರೆ ಹೇಗಿರುತ್ತೆ ಅಂತ ನೀವು ಯಾವತ್ತಾದರೂ ಇಮ್ಯಾಜಿನ್ ಮಾಡಿದ್ದೀರಾ? ಸುತ್ತಲೂ ಯಾರೂ ಇಲ್ಲ, ಎಲ್ಲ ಲೈಟ್ಗಳು ಡಿಮ್, ದೂರದಲ್ಲಿ ಯಾರೋ ನಡೆಯೋ ಶಬ್ದ ಮಾತ್ರ ಕೇಳಿಸ್ತಾ ಇದೆ. ಅದೇ ಟೈಮಲ್ಲಿ ವರ್ಷಗಳ ಹಿಂದೆ ಸತ್ತು ಹೋಗಿರೋ ಒಬ್ಬ ವ್ಯಕ್ತಿ ನಿಮ್ಮ ಮುಂದೆ ಬಂದರೆ ಇವತ್ತಿನ ಕತೆ ಅಂಥದ್ದೇ ಒಂದು ನಿಜಕ್ಕೂ ಭಯಾನಕ ಅನುಭವ. ಈ ಕತೆ ಕೇಳೋ ಮುಂಚೆ ಒಂದು ಸಣ್ಣ ರಿಕ್ವೆಸ್ಟ್, ನೀವು ನಮ್ಮ ಚಾನೆಲ್ಗೆ ಹೊಸದಾಗಿ ಬಂದಿದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಹಾಗೆ ಈ ಕತೆನ ನೀವು ಯಾವರಿಂದ ಕೇಳ್ತಿದ್ದೀರಾ ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ. ಹಾಗಾದರೆ ಆ ಕರಾಳ ರಾತ್ರಿ ಸಕಲೇಶಪುರದ ಹತ್ರ ಇರೋ ಆ ಮಾಲ್ ಒಳಗಡೆ ನಿಜವಾಗ್ಲೂ ಏನಾಯಿತು ಅನ್ನೋದನ್ನ ಕೇಳೋಣ. ಕತೆ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ನಾನು ಹರೀಶ್ ಆಗಿ ಈ ಕತೆನ ಹೇಳ್ತಾ ಹೋಗ್ತೀನಿ. ನಾನೀಗ ಹೇಳ್ತಿರೋ ಈ ಘಟನೆ ನನ್ನ ಜೀವನದಲ್ಲಿ ಮರೆಯೋಕ್ಕಾಗದ ಒಂದು ಕರಾಳ ರಾತ್ರಿ. ಇದರ ಬಗ್ಗೆ ನೆನಪು ಮಾಡಿಕೊಂಡ್ರೆ ಸಾಕು ನನ್ನ ಮೈಯೆಲ್ಲ ನಡುಗುತ್ತೆ. ಎಷ್ಟೋ ಸಲ ನನಗೆ ನಾನೇ ಅದು ಬರೀ ಭ್ರಮೆ ಅಂತ ಸಮಾಧಾನ ಮಾಡ್ಕೊಂಡಿದ್ದೀನಿ. ಆದರೆ ಕೆಲವು ರಾತ್ರಿ ಇನ್ನೂ ಅನಿಸುತ್ತೆ, ಆ ರಾತ್ರಿ ನನ್ನ ಜೊತೆ ನಿಜವಾಗ್ಲೂ ಏನೋ ನಡೆದಿತ್ತು ಅಂತ. ಅವತ್ತು ಮಾಮೂಲಿ ದಿನದಂತೆಯೇ ಇತ್ತು. ಆಫೀಸ್ ಕೆಲಸ ಮುಗಿಸಿ ಮನೆಗೆ ಬಂದಿದ್ದೆ. ತಲೆ ತುಂಬ ಒತ್ತಡ, ಲೈಫ್ ಒಂಥರ ಬೋರ್ ಅನಿಸೋಕ್ಕೆ ಸ್ಟಾರ್ಟ್ ಆಗಿತ್ತು. ಅದಕ್ಕೆ ಸ್ವಲ್ಪ ರಿಲ್ಯಾಕ್ಸ್ ಆಗೋಣ ಅಂತ ಸಿನಿಮಾ ನೋಡೋಕ್ಕೆ ಪ್ಲ್ಯಾನ್ ಮಾಡಿದೆ. ನಮ್ಮ ಮನೆ ಹತ್ರ ಒಂದು ಸಾಧಾರಣ ಮಾಲ್ ಇತ್ತು. ನಾನು ಈ ಮುಂಚೆ ಯಾವತ್ತೂ ಅಲ್ಲಿ ಹೋಗಿರಲಿಲ್ಲ. ಅದಕ್ಕೆ ಸ್ವಲ್ಪ ಕ್ಯೂರಿಯಾಸಿಟಿ ಕೂಡ ಇತ್ತು. ರಾತ್ರಿ ಸುಮಾರು 7 ಗಂಟೆ ನಾನು ಕಾರ್ ತಗೊಂಡು ಮಾಲ್ ಕಡೆ ಹೊರಟೆ. ಆ ಟೈಮಲ್ಲಿ ನಂಗೆ ಗೊತ್ತಿರಲಿಲ್ಲ ಆ ರಾತ್ರಿ ನನ್ನ ಜೀವನವನ್ನೇ ಬದಲಾಯಿಸುತ್ತೆ ಅಂತ. ಮಾಲ್ ಒಳಗಡೆ ಹೋದ ತಕ್ಷಣ ಮಲ್ಟಿಪ್ಲೆಕ್ಸ್ನಲ್ಲಿ ಯಾವ ಸಿನಿಮಾ ಇದೆ ಅಂತ ನೋಡಿದೆ. ನೈಟ್ 7:50 ಲಾಸ್ಟ್ ಶೋಗೆ ಟಿಕೆಟ್ಸ್ ಬುಕ್ ಮಾಡಿದೆ. ಪರ್ಫೆಕ್ಟ್ ಟೈಮ್ ಅಂದ್ಕೊಂಡು ಒಳಗಡೆ ಹೋದೆ. ಸಿನಿಮಾ ಮುಗಿಯೋಷ್ಟರಲ್ಲಿ ನೈಟ್ 10:45. ಹೊರಗಡೆ ಬಂದು ಪಾರ್ಕಿಂಗ್ ಕಡೆ ಹೋಗ್ತಿದ್ದೆ. ಆಗ ಸ್ವಲ್ಪ ಹಸಿವಾಗ್ತಾ ಇತ್ತು. ಏನಾದರೂ ತಿಂದು ಮನೆಗೆ ಹೋಗಿಬಿಡೋಣ ಅಂತ ಅಂದ್ಕೊಂಡೆ. ಆದರೆ ಪಾರ್ಕಿಂಗ್ ಹತ್ರ ಹೋಗಿ ಜೇಬಿಗೆ ಕೈ ಹಾಕಿದರೆ ನನ್ನ ಹಾರ್ಟ್ ಬೀಟ್ ಆ ಕ್ಷಣಕ್ಕೆ ನಿಂತಂಗಾಯಿತು. ಯಾಕಂದರೆ ಕಾರ್ ಕೀ ಇರಲೇ ಇಲ್ಲ. ಆ ಒಂದು ಕ್ಷಣದಲ್ಲಿ ಮೈಂಡ್ ಬ್ಲ್ಯಾಂಕ್ ಆಗಿಬಿಡ್ತು. ಬಟ್ ಇಮ್ಮಿಡಿಯೇಟ್ ನೆನಪಾಯಿತು, ಬಹುಶಃ ಸಿನಿಮಾ ನೋಡ್ತಿರುವಾಗ ಥಿಯೇಟ್ರ್ ಒಳಗೆ ಎಲ್ಲೋ ಕೀ ಬಿದ್ದಿರಬಹುದು ಅಂತ. ಗಡಿಬಿಡಿಲಿ ಮತ್ತೆ ಮೇಲಕ್ಕೆ ಓಡಿ ಬಂದೆ. ಅಲ್ಲಿ ಒಬ್ಬ ಸೆಕ್ಯೂರಿಟಿ ಗಾರ್ಡ್ ಇದ್ದ. ಅವನ ಹತ್ರ ಸಂಹೌ ಪರ್ಮಿಷನ್ ತಗೊಂಡು ಮತ್ತೆ ಥಿಯೇಟ್ರ್ ಒಳಗಡೆ ಹೋದೆ. ಆದರೆ ಈಗ ಥಿಯೇಟ್ರ್ ಸಂಪೂರ್ಣ ಖಾಲಿಯಾಗಿತ್ತು. ಡಿಮ್ ಲೈಟ್ ಮಾತ್ರ ಹೊಳಿತಾ ಇತ್ತು. ಸ್ಕ್ರೀನ್ ಕೂಡ ಆಫ್ ಆಗಿತ್ತು. ಆ ಖಾಲಿ ಥಿಯೇಟ್ರ್ ಒಳಗಿನ ಸೈಲೆನ್ಸ್ ಎಷ್ಟು ವಿಚಿತ್ರವಾಗಿತ್ತೆಂದರೆ ನನ್ನ ಹೆಜ್ಜೆ ಶಬ್ದನೇ ನನಗೆ ಭಯ ಹುಟ್ಟಿಸುವಂತಿತ್ತು. ನಾನು ಯಾವ ಸೀಟಿನಲ್ಲಿ ಕೂತಿದ್ದೆ ಅನ್ನೋದೇ ನನಗೆ ಮರ್ತೋಗಿತ್ತು. ಒಂದೊಂದೇ ಸೀಟ್ ಕೆಳಗಡೆ ಹುಡುಕ್ತಾ ಪ್ರತಿಯೊಂದು ಕಡೆ ಹುಡ್ಕೋಕೆ ಸ್ಟಾರ್ಟ್ ಮಾಡಿದೆ. ಆಲ್ಮೋಸ್ಟ್ 20 ಮಿನಿಟ್ಸ್ ಓವರ್. ಆ ಟೈಮಲ್ಲಿ ನನಗೆ ಕೋಪ, ಟೆನ್ಷನ್, ಭಯ ಎಲ್ಲವೂ ಮಿಕ್ಸ್ ಆಗಿ ಬರ್ತಾಯಿತ್ತು. ಇವತ್ತು ನೈಟ್ ಮನೆಗೆ ಹೋಗೋಕ್ಕೆ ಆಗಲ್ವೇನೋ ಅನ್ನೋ ಭಯ ಕೂಡ ಸ್ಟಾರ್ಟ್ ಆಯಿತು. ಬಟ್ ಮೈ ಲಕ್, ಫೈನಲಿ ಕಾರ್ ಕೀ ಸಿಕ್ತು. ಒಂದು ದೊಡ್ಡ ನಿಟ್ಟುಸಿರು ಬಿಟ್ಟೆ. ಆದರೆ ಒಂದು ವಿಚಿತ್ರ ಏನಂದರೆ ಆ ಕೀ ನಾನು ಕೂತಿದ್ದ ಸೀಟ್ ಕೆಳಗೆ ಇರಲಿಲ್ಲ. ಯಾರೋ ತುಳಿದು ಅದು ಬೇರೆ ಕಡೆ ಹೋಗಿತ್ತು. ಕೀ ತಗೊಂಡು ಥಿಯೇಟ್ರಿಂದ ಹೊರಗೆ ಬರುವಾಗ ರಾತ್ರಿ ಆಲ್ಮೋಸ್ಟ್ 11:50 ಆಗೋಗಿತ್ತು. ನಮ್ಮ ಕಡೆ ಆ ಟೈಮ್ಗೆ ಎಲ್ಲನೂ ಬಂದಾಗಿರುತ್ತೆ. ಅದಕ್ಕೆ ಬೇಗ ಬೇಗ ಪಾರ್ಕಿಂಗ್ ಕಡೆ ಹೋಗೋಕ್ಕೆ ಸ್ಟಾರ್ಟ್ ಮಾಡಿದೆ. ಆದರೆ ಅಲ್ಲಿಗೆ ಹೋದ ತಕ್ಷಣ ನನಗೆ ಏನೋ ವಿಚಿತ್ರ ಅನಿಸೋಕ್ಕೆ ಸ್ಟಾರ್ಟ್ ಆಯಿತು. ಇಡೀ ಮಾಲ್ ಅಸಹಜವಾಗಿ ಒಂದು ಸೈಲೆಂಟ್ ಆಗಿತ್ತು. ಕಾಮನ್ ಆಗಿ ಮಾಲ್ ಅಂದರೆ ಏನಾದರೂ ಒಂದು ಸೌಂಡ್ ಇದ್ದೇ ಇರುತ್ತೆ ಅಲ್ವಾ, ಮಾತು, ಹೆಜ್ಜೆ ಶಬ್ದ, ಮ್ಯೂಸಿಕ್ ಹೀಗೆ. ಆದರೆ ಅಲ್ಲಿ ಮಾತ್ರ ಸಂಪೂರ್ಣ ಸ್ಮಶಾನ ಮೌನ. ಆ ಸೈಲೆನ್ಸ್ ನೋಡ್ತಿದ್ರೆ ಎದೆಯೊಳಗೆ ಒಂಥರ ನಡುಕ ಸ್ಟಾರ್ಟ್ ಆಗ್ತಿತ್ತು. ಸುತ್ತಮುತ್ತ ಇರೋದೆಲ್ಲ ದಿಢೀರಂತ ಸೈಲೆಂಟ್ ಆಗೋದನ್ನು ನೀವು ಯಾವತ್ತಾದರೂ ಫೀಲ್ ಮಾಡಿದ್ದೀರಾ? ಆ ಕ್ಷಣದಲ್ಲಿ ಅಲ್ಲಿ ನನಗೆ ಆಗಿದ್ದು ಅದೇ.
ಆ ಮೌನ ಎಷ್ಟು ವಿಚಿತ್ರವಾಗಿತ್ತಂದರೆ ನನ್ನ ಉಸಿರಾಟದ ಶಬ್ದವೇ ನನಗೆ ಭಯ ಹುಟ್ಟಿಸುವಂತಿತ್ತು. ಬಹುಶಃ ನೈಟ್ ಟೈಮ್ ಲೇಟ್ ಆಗಿರಬೇಕು, ಎಲ್ಲರೂ ಹೋಗಿರಬೇಕು ಅಂತ ನನಗೆ ನಾನೇ ಸಮಾಧಾನ ಮಾಡಿಕೊಂಡೆ. ಆದರೆ ಪಾರ್ಕಿಂಗ್ ಎಕ್ಸಿಟ್ ಹತ್ರ ಹೋದ ತಕ್ಷಣ ಅಲ್ಲಿ ಆದ ಶಾಕ್ ಅಷ್ಟಿಷ್ಟಲ್ಲ. ಅಲ್ಲಿದ್ದ ಎಲ್ಲ ಮೆಟಲ್ ಗೇಟ್ಸ್ ಸಂಪೂರ್ಣ ಬಂದಾಗಿತ್ತು. ಹೊರಗಡೆ ಹೋಗೋಕ್ಕೆ ಒಂದೇ ಒಂದು ದಾರಿ ಕೂಡ ಇರಲಿಲ್ಲ. ಎಸ್ಕಲೇಟರಿಂದ ಕೆಳಗಡೆ ನೋಡಿದರೆ ಗಾಜಿನ ಗೋಡೆ ಆಚೆ ನನ್ನ ಕಾರ್ ಸ್ಪಷ್ಟವಾಗಿ ಕಾಣಿಸ್ತಾ ಇತ್ತು. ಆದರೆ ಆ ಡೋರ್ ಮಾತ್ರ ಲಾಕ್ ಆಗಿತ್ತು. ಆ ಟೈಮಲ್ಲಿ ನಿಜಕ್ಕೂ ನನಗೆ ಅನಿಸಿದ್ದು ನರಕ ಅಂದರೆ ಇದೇ ಇರಬೇಕು ಅಂತ. ನನ್ನ ಹಾರ್ಟ್ ಬೀಟ್ ಜಾಸ್ತಿ ಆಗೋಕ್ಕೆ ಸ್ಟಾರ್ಟ್ ಆಯಿತು. ಯಾಕಂದರೆ ಆಗ ನನಗೆ ಅರ್ಥ ಆಯಿತು, ನಾನು ಈಗ ಈ ಮುಚ್ಚಿದ ಮಾಲ್ ಒಳಗಡೆ ಸಂಪೂರ್ಣವಾಗಿ ಟ್ರ್ಯಾಪ್ ಆಗಿದ್ದೀನಿ ಅಂತ. ತಕ್ಷಣ ಏನಾದರೂ ಮಾಡಿ ಹೊರಗಡೆ ಹೋಗಬೇಕು ಅನ್ನೋ ಪ್ಯಾನಿಕ್ ಸ್ಟಾರ್ಟ್ ಆಯಿತು. ಸೆಕ್ಯೂರಿಟಿ ಗಾರ್ಡ್ ಇರ್ತಾರಲ್ವಾ, ಇಲ್ಲ CCTV ರೂಮಲ್ಲಾದರೂ ಯಾರಾದರೂ ಇರಬಹುದು ಅಂತ ಯೋಚನೆ ಮಾಡಿ ಮತ್ತೆ ಮಾಲ್ ಒಳಗಡೆ ವಾಪಸ್ ಹೋದೆ. ಆದರೆ ಅಲ್ಲಿಂದಲೇ ಅಸಲಿ ಹಾರರ್ ಸ್ಟಾರ್ಟ್ ಆಗಿದ್ದು. ನಾನು ಮಾಲ್ ಒಳಗಡೆ ಸುಮ್ಮನೆ ನಡೀತಾ ಇದ್ದಾಗ ಸುತ್ತಮುತ್ತ ಇರೋದೆಲ್ಲ ಬದಲಾಗ್ತಾ ಇದೆ ಅನ್ನೋ ವಿಚಿತ್ರ ಫೀಲಿಂಗ್ ಸ್ಟಾರ್ಟ್ ಆಯಿತು. ಡೇ ಟೈಮಲ್ಲಿ ಕಲರ್ಫುಲ್ಲಾಗಿ ಕಾಣಿಸ್ತಿದ್ದ ಅಂಗಡಿಗಳು ಈಗ ಭಯಾನಕವಾಗಿ ಕಾಣಿಸ್ತಿದ್ವು. ಆ ಡ್ರೆಸ್ ಶಾಪ್ ಒಳಗಿದ್ದಂತಹ ಮ್ಯಾನಿಕ್ವಿನ್ಸ್ ಮಬ್ಬು ಬೆಳಕಲ್ಲಿ ಅವುಗಳ ಮುಖಗಳು ಎಷ್ಟು ವಿಚಿತ್ರವಾಗಿ ಕಾಣಿಸ್ತಿದ್ವು ಅಂದರೆ ಅವು ನನ್ನನ್ನೇ ನೋಡ್ತಿವೆ ಅನ್ನೋ ಫೀಲಿಂಗ್. ಆ ಶೂನ್ಯ ಕಣ್ಣುಗಳು ನೇರವಾಗಿ ನನ್ನ ಕಡೆನೇ ಇದ್ದ ಹಾಗೆ ಅನಿಸ್ತಿತ್ತು. ನಾನು ಬೇರೆ ಕಡೆ ನೋಡಿದಾಗ ಅವು ಮೂವ್ ಆಗ್ತಿವೆ ಅನಿಸೋಕೆ ಸ್ಟಾರ್ಟ್ ಆಯಿತು. ಆ ಟೈಮಲ್ಲಿ ನನ್ನೊಳಗೆ ಲಾಜಿಕ್ ಇಲ್ಲದ ಫಿಯರ್ ಹುಟ್ಕೊಳ್ತು. ಆಮೇಲೆ ಒಂದು ಟಾಯ್ ಸ್ಟೋರ್ ಹತ್ರ ಹೋದೆ. ಕಾಮನ್ ಆಗಿ ಆ ಜಾಗ ಎಷ್ಟು ಕ್ಯೂಟ್ ಆಗಿರುತ್ತೆ ಅಲ್ವಾ, ಆದರೆ ಆ ನೈಟ್ ಅಲ್ಲಿದ್ದ ಟೆಡ್ಡಿ ಬೇರ್ಸ್, ಡಾಲ್ಸ್ ಎಲ್ಲವೂ ನನ್ನನ್ನೇ ಫಾಲೋ ಮಾಡ್ತಿವೆ ಅನ್ನೋ ಥರ ಫೀಲಿಂಗ್. ನಾನು ಅಲ್ಲಿ ಇರೋದು ಅವುಗಳಿಗೆ ಗೊತ್ತಿದೆ ಅನ್ನೋ ವಿಚಿತ್ರ ಫೀಲಿಂಗ್. ಅದನ್ನು ತಡೆಯೋಕ್ಕೆ ಆಗದೆ ಅಲ್ಲಿಂದ ಆಲ್ಮೋಸ್ಟ್ ಓಡ್ತಾ ಹೊರಬಂದೆ. ಆದರೆ ಇಡೀ ಮಾಲ್ನಲ್ಲಿ ಒಬ್ಬನೇ ಒಬ್ಬ ಮನುಷ್ಯ ಕೂಡ ಕಾಣಿಸ್ತಾ ಇರಲಿಲ್ಲ. ಫಸ್ಟ್ ಫ್ಲೋರ್, ಸೆಕೆಂಡ್ ಫ್ಲೋರ್ ಎಲ್ಲ ಕಡೆ ಹುಡುಕಾಡಿದೆ. ಎಲ್ಲಿ ನೋಡಿದ್ರು ಡಿಮ್ ಲೈಟ್ಸ್, ಸ್ಮಶಾನ ಮೌನ. ಕೊನೆಗೆ ಫೋನ್ ಟಾರ್ಚ್ ಆನ್ ಮಾಡಿದೆ. ಆದರೆ ಆ ಬೆಳಕಲ್ಲಿ ಬೀಳ್ತಿದ್ದ ಶ್ಯಾಡೋಸ್ ನೋಡಿ ಇನ್ನೂ ಭಯ ಆಗೋಕ್ಕೆ ಸ್ಟಾರ್ಟ್ ಆಯಿತು. ಆ ಕತ್ತಲಲ್ಲಿ ಯಾವುದೋ ವಸ್ತುಗಳು ಅಡಗಿ ಕೂತಿವೆ ಅನ್ನೋ ಫೀಲಿಂಗ್. ನಾನು ನಡೆಯೋ ಫುಟ್ ಸ್ಟೆಪ್ಸ್ ಸೌಂಡ್ ನನಗೆ ಎಷ್ಟೋ ಲೌಡಾಗಿ ಕೇಳಿಸ್ತಿತ್ತಂತ ನನಗೆ ಅನ್ಕಂಫರ್ಟೇಬಲ್ ಆಗ್ತಾ ಇತ್ತು. ಆದರೆ ಆ ಟೈಮಲ್ಲಿ ನನಗೆ ಒಂದೇ ಒಂದು ಹೋಪ್ ಇತ್ತು, ಹೇಗಾದರೂ ಮಾಡಿ ಕಂಟ್ರೋಲ್ ರೂಮ್ ಹುಡುಕ್ಬೇಕಂತ. ಅಲ್ಲಿ CCTV ಇರುತ್ತೆ, ಅಟ್ಲೀಸ್ಟ್ ಯಾರಾದರೂ ಗಾರ್ಡ್ ಸಿಗ್ತಾರೆ. ಅದೇ ಯೋಚನೆ ಜೊತೆ ಸುಮಾರು 2 ಗಂಟೆ ಮಾಲ್ ತುಂಬ ಹುಡುಕಾಡಿದೆ. ಅಷ್ಟರಲ್ಲೇ ಟೈಮ್ ನೈಟ್ 2 ಆಗಿಬಿಡ್ತು. ಕೊನೆಗೂ ಒಂದು ಮೇನ್ ಹಾಲ್ವೇ ಹಿಂದೆ ಒಂದು ಡೋರ್ ಕಾಣಿಸ್ತು. ಅದರ ಮೇಲೆ ಕಂಟ್ರೋಲ್ ರೂಮ್ ಅಂತ ಬರೆಯಲಾಗಿತ್ತು. ಆ ಕ್ಷಣದಲ್ಲಿ 2 ಗಂಟೆಗಳ ನಂತರ ಮೊದಲ ಬಾರಿಗೆ ನನಗೆ ಸ್ವಲ್ಪ ರಿಲೀಫ್ ಸಿಕ್ಕಂತಾಯಿತು. ಇಮ್ಮಿಡಿಯೇಟ್ ಡೋರ್ ಓಪನ್ ಮಾಡೋಕ್ಕೆ ಟ್ರೈ ಮಾಡಿದೆ, ಆದರೆ ಅದು ಓಪನ್ ಆಗ್ತಾ ಇರಲಿಲ್ಲ. ಹ್ಯಾಂಡಲ್ ಹಿಡಿದು ಪೂರ್ತಿ ಶಕ್ತಿ ಹಾಕಿ ಮೂವ್ ಮಾಡಿದೆ, ಮತ್ತೆ ತಳ್ಳಿದೆ. ಆದರೂ ಡೋರ್ ಸ್ವಲ್ಪನೂ ಹತಾಶೆಯಿಂದ ಇನ್ನೊಂದ್ಸಲ ಜೋರಾಗಿ ತಳ್ಳೋಕೆ ಹೋಗ್ತಿದ್ದಾಗ ಅಷ್ಟರಲ್ಲಿ ನನ್ನ ಕಣ್ಣು ಹಾಲ್ವೇನ ಬಲಗಡೆ ಹೋಯಿತು. ಅಲ್ಲಿನ ಮೂಲೆಯಲ್ಲಿ ಒಬ್ಳು ಹುಡುಗಿ ನಿಂತಿದ್ಲು. ಆ ಟೈಮಲ್ಲಿ ನನಗಾದ ರಿಲೀಫ್ ಅಷ್ಟಿಷ್ಟಲ್ಲ ಫ್ರೆಂಡ್ಸ್, ಯಾಕಂದರೆ ಇಷ್ಟು ಹೊತ್ತಿನಿಂದ ಆ ಭಯಾನಕ ಮಾಲ್ ಒಳಗಡೆ ನಾನು ಒಬ್ಬನೇ ಇದ್ದೀನಿ ಅಂತ ಅನಿಸ್ತಾ ಇತ್ತು. ಆದರೆ ಈಗ ಅಪ್ಪ ಇಲ್ಲಿ ಇನ್ನೂ ಯಾರೋ ಒಬ್ಬರು ಇದ್ದಾರಲ್ಲ ಅನ್ನೋ ಹೋಪ್ ಬಂತು. ತಕ್ಷಣ ಜೋರಾಗಿ ಕೂಗಿದೆ, ಹಲೋ, ನಿಮಗೆ ನನ್ನ ಧ್ವನಿ ಕೇಳಿಸ್ತಿದ್ಯಾ? ಪ್ಲೀಸ್ ಹೆಲ್ಪ್ ಮಾಡಿ ಅಂತ. ಆದರೆ ಆ ಹುಡುಗಿ ಸ್ವಲ್ಪನೂ ಕದಲಲಿಲ್ಲ, ಒಂದು ರಿಯಾಕ್ಷನ್ ಕೂಡ ಇಲ್ಲ. ಅವಳು ಹಾಗೆ ಮೋಷನ್ ಇಲ್ಲದೆ ನಿಂತಿದ್ಲು. ಆ ಟೈಮಲ್ಲಿ ಫಸ್ಟ್ ಟೈಮ್ ನನಗೆ ಅವಳ ಅಪಿಯರೆನ್ಸ್ ವಿಚಿತ್ರವಾಗಿ ಕಾಣಿಸ್ತು. ಅವಳ ಕೂದಲು ತುಂಬ ಉದ್ದವಾಗಿತ್ತು, ಆಲ್ಮೋಸ್ಟ್ ಸೊಂಟದವರೆಗೂ ಬರ್ತಾ ಇತ್ತು. ಅವಳ ಶೋಲ್ಡರ್ಸ್ಗಳು ಅಸಹಜವಾಗಿ ಕೆಳಗೆ ಬಾಗಿದ್ವು. ಅವಳ ಕುತ್ತಿಗೆಯಿಂದ ಕೆಳಗೆ ಒಂದು ವಿಚಿತ್ರ ವಿ ಶೇಪ್ ಕಾಣಿಸ್ತಾ ಇತ್ತು. ಆ ಡಿಮ್ ಲೈಟ್ನಲ್ಲಿ ಅವಳ ಫೇಸ್ ಫುಲ್
ಬ್ಲ್ಯಾಕ್ ಆಗಿತ್ತು. ಮುಖ ಸ್ಪಷ್ಟವಾಗಿ ಕಾಣಿಸ್ತಾ ಇರಲಿಲ್ಲ. ಅವಳು ವೈಟ್ ಕುರ್ತಾ, ಬ್ಲೂ ಜೀನ್ಸ್ ಹಾಕ್ಕೊಂಡಿದ್ಲು. ನಾನು ಮತ್ತೊಮ್ಮೆ ಧೈರ್ಯ ಮಾಡಿ ಕೇಳಿದೆ, ಹಲೋ ಮ್ಯಾಮ್, ನೀವು ಕೂಡ ಇಲ್ಲಿ ಸಿಕ್ಕಾಕೊಂಡಿದ್ದೀರಾ ಅಂತ. ಮತ್ತೆ ಅದೇ ಸೈಲೆನ್ಸ್. ಆ ಮೌನದಲ್ಲಿ ಅವಳು ಮನುಷ್ಯಳ ಥರ ಕಾಣಿಸ್ಲಿಲ್ಲ, ಒಂದು ಬೊಂಬೆಯ ಥರ ನಿಂತಿದ್ಲು. ಆದರೆ ಅವಳ ಕಣ್ಣುಗಳು ಮಾತ್ರ ನನ್ನನ್ನೇ ದಿಟ್ಟಿಸಿ ನೋಡ್ತಿವೆ ಅನ್ನೋ ಫೀಲಿಂಗ್. ಆ ಟೈಮಲ್ಲಿ ನನ್ನ ಕೈಗಳೆಲ್ಲ ನಡ್ಕೋಕ್ಕೆ ಸ್ಟಾರ್ಟ್ ಆಯಿತು. ನನ್ನ ಒಂದು ಕೈ ಇನ್ನೂ ಡೋರ್ ಹ್ಯಾಂಡ್ಲ್ ಮೇಲೇ ಇತ್ತು. ನಾನು ಗಾಬರಿಯಿಂದ ಅವಳನ್ನೇ ನೋಡ್ತಾ ಡೋರ್ನ ಜೋರಾಗಿ ತಳ್ಳಿದೆ. ಪೂರ್ತಿ ಶಕ್ತಿ ಹಾಕಿ ಟ್ರೈ ಮಾಡಿದೆ, ಆದರೂ ಡೋರ್ ಮಾತ್ರ ಓಪನ್ ಆಗಲೇ ಇಲ್ಲ. ನಾನು ಒಂದು ಕ್ಷಣ ನಿರಾಶೆಯಿಂದ ಡೋರ್ ಕಡೆ ನೋಡಿದೆ, ಮತ್ತೆ ಹಾಲ್ವೇ ಕಡೆ ತಿರುಗಿ ನೋಡಿದೆ. ಅಷ್ಟರಲ್ಲಿ ಹಾಲ್ವೇನ ಇನ್ನೊಂದು ಬದಿಯಲ್ಲಿ ಒಂದು ಲೈಟ್ ಸಡನ್ಲಿ ಆನ್ ಆಯಿತು. ನಾನು ತಕ್ಷಣ ಆ ಹುಡುಗಿ ನಿಂತಿದ್ದ ಕಡೆ ನೋಡಿದ್ದೆ, ಆದರೆ ಈಗ ಅಲ್ಲಿ ಯಾರೂ ಇರಲಿಲ್ಲ. ಅವಳು ಅಕ್ಷರಶಃ ಗಾಳಿಯಲ್ಲಿ ಕರಗಿ ಹೋದ ಹಾಗೆ ಮಾಯವಾಗ್ಬಿಟ್ಲು. ಆ ಟೈಮಲ್ಲಿ ನನ್ನ ಕಾಲುಗಳು ನೆಲಕ್ಕೆ ಅಂಟಿಕೊಂಡ ಹಾಗಾಯಿತು. ನನ್ನ ಮೈಂಡ್ನಲ್ಲಿ ಒಂದೇ ಒಂದು ಪ್ರಶ್ನೆ, ನಾನು ನೋಡಿದ್ದು ಸತ್ಯನಾ ಇಲ್ಲ ಇದು ಭ್ರಮೆಯ ಅಂತ. ಆದರೆ ಅವಳು ನಿಂತಿದ್ದ ರೀತಿ ನೆನಪಾದಾಗ ನಾನು ನೋಡಿದ್ದು ನಿಜ ಅಂತಲೇ ಅನ್ನಿಸ್ತು. ಸ್ವಲ್ಪ ಹೊತ್ತಿನ ನಂತರ ನನಗೆ ನಾನೇ ಸಮಾಧಾನ ಮಾಡಿಕೊಂಡೆ. ಬಹುಶಃ ಅವಳೇ ನಮಗೆ ದಾರಿ ತೋರಿಸ್ತಿದ್ಲೋ ಏನೋ. ಈ ಮಾಲ್ನಲ್ಲಿ ಇಡೀ ರಾತ್ರಿ ಒಬ್ಬನೇ ಇರೋಕ್ಕೆ ಸಾಧ್ಯನೇ ಇಲ್ಲ ಅಂತ ಯೋಚನೆ ಮಾಡಿ ಕಂಟ್ರೋಲ್ ರೂಮ್ ಬಿಟ್ಟು ಅವಳು ಹೋದ ಡೈರೆಕ್ಷನ್ನಲ್ಲಿ ನಡೆಯೋಕೆ ಸ್ಟಾರ್ಟ್ ಮಾಡಿದೆ. ಮಾಲ್ನ ಬೇರೆ ಬೇರೆ ಸೆಕ್ಷನ್ ದಾಟಿಕೊಂಡು ಹೋಗ್ತಿದ್ದಾಗ ಸಡನ್ಲಿ ನೆಲದ ಮೇಲೆ ಏನೋ ಬಿದ್ದಿರೋದು ಕಾಣಿಸ್ತು. ನಾನು ಟಾರ್ಚ್ ಬೆಳಕು ಹಾಕಿ ನೋಡಿದೆ. ಅದು ಒಂದು ಹಳೆಯ ಸ್ಕೂಲ್ ಬ್ಯಾಗ್, ಸಣ್ಣ ಮಕ್ಕಳು ಸ್ಕೂಲ್ಗೆ ತೆಗೆದುಕೊಂಡು ಹೋಗೋ ತರಹದ ಒಂದು ಬ್ಯಾಗ್. ಅದರ ಮೇಲೆ ಒಂದು ಪುಟ್ಟ ಟೆಡ್ಡಿ ಬೇರ್ ಕೀ ಚೈನ್ ನೇತಾಡ್ತಿತ್ತು. ಆ ಬ್ಯಾಗ್ ನೋಡಿದ ತಕ್ಷಣ ನನಗೆ ಏನೋ ವಿಚಿತ್ರ ಫೀಲಿಂಗ್ ಬಂತು. ಈ ಬ್ಯಾಗ್ ನಾನು ಎಲ್ಲೋ ನೋಡಿದ್ದೀನಿ, ಎಲ್ಲಿ, ಯಾವಾಗ, ಎಷ್ಟೇ ನೆನಪಿಸಿಕೊಳ್ಳೋಕ್ಕೆ ಟ್ರೈ ಮಾಡಿದರೂ ನೆನಪಾಗ್ತಿರಲಿಲ್ಲ. ಆದರೆ ಈ ಬ್ಯಾಗ್ ನನಗೆ ತುಂಬ ಪರಿಚಯ ಇರುವಂಥದ್ದು ಅನ್ನೋ ಒಂದು ಫೀಲಿಂಗ್ ಮಾತ್ರ ಸ್ಟ್ರಾಂಗ್ ಆಗಿತ್ತು. ಒಂದು ಕಡೆ ಆಶ್ಚರ್ಯವೂ ಆಯಿತು, ಈ ಮಧ್ಯರಾತ್ರಿ ಮಾಲ್ ಒಳಗಡೆ ಸ್ಕೂಲ್ ಬ್ಯಾಗ್ ಯಾಕೆ ಬಿದ್ದಿದೆ ಅಂತ. ಯಾವುದಾದ್ರೂ ಶಾಪ್ನಿಂದ ಹೊರಗೆ ಬಂದಿದ್ಯಾ? ಆದರೆ ಆ ಟೈಮಲ್ಲಿ ನನಗೆ ಒಂದೇ ಒಂದು ಕ್ಯೂರಿಯಾಸಿಟಿ ಇತ್ತು, ಆ ಹುಡುಗಿ ಯಾರು ಅನ್ನೋದು. ಅದಕ್ಕೆ ನಾನು ಹೆಚ್ಚು ಯೋಚನೆ ಮಾಡದೆ ಆ ಹುಡುಗಿಯನ್ನು ಹುಡುಕ್ತಾ ಮುಂದೆ ನಡೆಯೋಕ್ಕೆ ಸ್ಟಾರ್ಟ್ ಮಾಡಿದೆ. ನಾನು ಮಾಲ್ನ ಬೇರೆ ಬೇರೆ ಕಡೆ ಆ ಹುಡುಗಿಯನ್ನು ಹುಡುಕ್ತಾ ಹೋದೆ. ಫುಡ್ ಕೋರ್ಟ್, ಡ್ರೆಸ್ ಶಾಪ್ಸ್, ಎಲೆಕ್ಟ್ರಾನಿಕ್ ಶೋರೂಮ್ಸ್ ಎಲ್ಲ ಕಡೆ ನೋಡಿದೆ. ಆದರೆ ಆ ಹುಡುಗಿ ಮಾತ್ರ ಎಲ್ಲೂ ಕಾಣಿಸ್ಲಿಲ್ಲ. ಆ ಟೈಮಲ್ಲಿ ಇಡೀ ಮಾಲ್ ಭಯಾನಕವಾಗಿ ಕಾಣಿಸೋಕೆ ಶುರುವಾಗಿತ್ತು. ಡಿಮ್ ಲೈಟ್ಸ್, ಡೆಡ್ ಸೈಲೆನ್ಸ್ ಮತ್ತು ನನ್ನ ಫುಡ್ ಸ್ಟೆಪ್ ಸೌಂಡ್ ಮಾತ್ರ. ಡಿಮ್ ಲೈಟ್ಸ್, ಡೆಡ್ ಸೈಲೆನ್ಸ್ ಮತ್ತು ನನ್ನ ಫುಡ್ ಸ್ಟೆಪ್ ಸೌಂಡ್ ಮಾತ್ರ. ಹಠಾತ್ ಒಂದು ಕಡೆ ನಡೀತಿದ್ದಾಗ ನನಗೆ ಒಂದು ವಿಚಿತ್ರ ಸೌಂಡ್ ಕೇಳಿಸ್ತು. ದೂರದಿಂದ ಯಾರೋ ಒಬ್ಬಳು ಹುಡುಗಿ ಮೆಲ್ಲಗೆ ಏನನ್ನೋ ಗುಣುಗ್ತಾ ಇರೋ ಶಬ್ದ. ಆ ಸೌಂಡು ಎಷ್ಟು ನಿಧಾನವಾಗಿತ್ತಂದರೆ ಯಾವುದೋ ಗೋಡೆ ಹಿಂದಿನಿಂದ ಬರ್ತಾ ಇದೆ ಅನ್ನೋ ತರಹ ಇತ್ತು. ಈಗ ನೀವು ಯಾವುದಾದ್ರೂ ಪಾರ್ಟಿಗೆ ಹೋಗಿ ಬಾತ್ರೂಮ್ ಒಳಗೆ ಡೋರ್ ಲಾಕ್ ಮಾಡಿಕೊಂಡ್ರೆ ಹೊರಗಿನ ಮ್ಯೂಸಿಕ್ ಹೇಗೆ ಮಸುಕಾಗಿ ಕೇಳಿಸ್ತೋ ಸರಿಯಾಗಿ ಅದೇ ತರಹ ಆ ಧ್ವನಿಯಲ್ಲಿ ಒಂಥರ ವಿಚಿತ್ರ ಸೆಳೆತ ಇತ್ತು. ಆ ಹಾಡು ಕೇಳಿದ ತಕ್ಷಣ ನನ್ನ ಹಳೆಯ ಸ್ಕೂಲ್ ಡೇಸ್ ಒಂದೊಂದಾಗಿ ನೆನಪಾಗೋಕ್ಕೆ ಸ್ಟಾರ್ಟ್ ಆಯಿತು. ನನ್ನ ಕ್ಲಾಸ್ನಲ್ಲಿ ಒಬ್ಬಳು ಹುಡುಗಿ ಲಂಚ್ ಬ್ರೇಕ್ನಲ್ಲಿ ಹೀಗೆ ಹಾಡು ಹಾಡ್ತಾ ಗುನುಗ್ತಾ ಇದ್ಲು. ಆ ಕ್ಷಣದಲ್ಲಿ ನನ್ನ ಮೈಂಡ್ನಲ್ಲಿ ಒಂದೇ ಒಂದು ಥಾಟ್ ಬಂತು, ಇದು ಅವಳೇ ಇರಬಹುದಾ ಅಂತ. ಬಟ್ ಗೊತ್ತಿಲ್ಲ. ಆದರೆ ಆ ಸೌಂಡ್ನ ಫಾಲೋ ಮಾಡಿಕೊಂಡು ನಡೆಯೋಕ್ಕೆ ಸ್ಟಾರ್ಟ್ ಮಾಡಿದೆ. ಆದರೆ ವಿಚಿತ್ರ ಏನಂದರೆ ನಾನು ಎಷ್ಟು ಹತ್ತಿರ ಹೋಗ್ತಿದ್ದೇನೋ ಆ ಹಾಡು ಅಷ್ಟೇ ದೂರ ಹೋಗ್ತಿತ್ತು. ಕೊನೆಗೆ ಒಂದು ಕಾರ್ನರ್ ಹತ್ತಿರ ಹೋಗ್ತಿದ್ದಂತೆ ಆ ಹಾಡು ಸಡನ್ಲಿ ಸ್ಟಾಪ್ ಆಯಿತು.
ಅಲ್ಲಿನ ಸೈಲೆನ್ಸ್ನಲ್ಲಿ ನಾನು ಹಾಗೆ ನಿಂತುಬಿಟ್ಟೆ. ಆ ಕ್ಷಣದಲ್ಲಿ ಹಳೆ ಮೆಮೊರೀಸ್ ಒಂದೊಂದಾಗಿ ಮೈಂಡ್ನಲ್ಲಿ ಫ್ಲ್ಯಾಶ್ ಆಗೋಕ್ಕೆ ಸ್ಟಾರ್ಟ್ ಆಯಿತು. ಅಷ್ಟರಲ್ಲಿ ಪಕ್ಕದ ಸೆಕ್ಷನ್ನಲ್ಲಿ ಮತ್ತೆ ಆ ಹುಡುಗಿ ಕಾಣಿಸಿಕೊಂಡ್ಳು. ಈ ಸಲ ಅವಳು ಸ್ಪಷ್ಟವಾಗಿ ಕಾಣಿಸ್ತಾ ಇದ್ಲು. ಅದೇ ವೈಟ್ ಕುರ್ತಾ, ಅದೇ ಬ್ಲೂ ಜೀನ್ಸ್, ಅದೇ ಉದ್ದ ಕೂದಲು. ಆ ಕ್ಷಣದಲ್ಲಿ ನನ್ನ ಮೈಯೆಲ್ಲ ಚಳಿ ಓಡಿದ ಹಾಗಾಯಿತು. ಯಾಕಂದರೆ ಈಗ ನನಗೆ ಅವಳು ಯಾರು ಅಂತ ಗೊತ್ತಾಗಿತ್ತು. ಆ ಸ್ಕೂಲ್ ಬ್ಯಾಗ್, ಆ ಹಾಡು, ಅವಳ ಡ್ರೆಸ್ಸಿಂಗ್ ಸ್ಟೈಲ್ ಎಲ್ಲವೂ ಮ್ಯಾಚ್ ಆಗ್ತಿತ್ತು. ಅವಳು ನನ್ನ ಸ್ಕೂಲ್ ಫ್ರೆಂಡ್. ಒಂದು ಟೈಮಲ್ಲಿ ನಾವು ತುಂಬ ಕ್ಲೋಸ್ ಫ್ರೆಂಡ್ಸ್ ಆಗಿದ್ವಿ. ಇಷ್ಟು ವರ್ಷಗಳ ನಂತರ ಈ ಭಯಾನಕ ಮಾಲ್ ಒಳಗಡೆ ಅವಳನ್ನು ನೋಡಿ ನನಗೆ ಶಾಕ್ ಆಯಿತು. ಅವಳು ಇಲ್ಲಿ ಹೇಗೆ ಬಂದಳು? ಅವಳು ಕೂಡ ಟ್ರ್ಯಾಪ್ ಆಗಿದ್ದಾಳ? ತಕ್ಷಣ ನಾನು ಜೋರಾಗಿ ಕೂಗಿದೆ, ಹೇ, ನಾನು ನಿನ್ನ ಕ್ಲಾಸ್ಮೇಟ್ ಹರೀಶ್, ನಿಂಗೆ ನೆನಪಿದ್ಯಾ? ಸ್ವಲ್ಪ ನಿಲ್ಲು ಮಾರ್ರೆ, ನಾವು ಒಟ್ಟಿಗೆ ಸ್ಕೂಲ್ಗೆ ಹೋಗ್ತಿದ್ವಿ ತಾನೆ ಅಂತ. ಆದರೆ ಅವಳು ತಿರುಗಿ ನೋಡಲೇ ಇಲ್ಲ, ಹಾಗೆ ಮೋಷನ್ ಇಲ್ಲದೆ ನಿಂತಿದ್ಲು. ನಾನು ಅವಳ ಹತ್ರ ಹೋಗೋಕ್ಕೆ 2 ಹೆಜ್ಜೆ ಮುಂದೆ ಇಟ್ಟೆ. ಅಷ್ಟರಲ್ಲಿ ಅವಳು ಅಕ್ಷರಶಃ ಗಾಳಿಯಲ್ಲಿ ಕರಗಿ ಹೋದ ಹಾಗೆ ಮಾಯವಾಗಿಬಿಟ್ಲು. ಆ ಕ್ಷಣದಲ್ಲಿ ನನ್ನ ಹಾರ್ಟ್ ಬೀಟ್ ಜೋರಾಗಿ ಏರಿತು. ಅದೇ ಟೈಮಲ್ಲಿ ಸಡನ್ನಾಗಿ ಒಂದು ಗಟ್ಟಿಯಾದ ಶಬ್ದ ಕೇಳಿಸ್ತು, ಸರ್ ಆರಾಮಾಗಿದ್ದೀರಾ ಅಂತ. ನಾನು ಬೆಚ್ಚಿ ಬಿದ್ದು ಕಣ್ಣು ತೆರೆದೆ. ನೋಡಿದರೆ ಮಾಲ್ನ ಮೇನ್ ಎಂಟ್ರೆನ್ಸ್ ಹತ್ತಿರ ನೆಲದ ಮೇಲೆ ಮಲಗಿದ್ದೀನಿ. ಒಬ್ಬ ಸೆಕ್ಯೂರಿಟಿ ಗಾರ್ಡ್ ನನ್ನ ಶೋಲ್ಡರ್ ಅಲ್ಲಾಡಿಸ್ತಾ ಇದ್ದ. ನನಗೆ ಏನಾಗ್ತಿದೆ ಅಂತ ಅರ್ಥ ಆಗೋಕ್ಕೆ ಸ್ವಲ್ಪ ಟೈಮ್ ಬೇಕಾಯಿತು. ಗಾರ್ಡ್ ಕೇಳಿದ, ಸರ್, ನಾನೀಗಷ್ಟೇ ಮಾಲ್ ಓಪನ್ ಮಾಡಿದೆ, ನೀವಿಲ್ಲಿ ಏನು ಮಾಡ್ತಿದ್ದೀರಾ? ನಾನು ಗಾಬರಿಯಿಂದ ಸುತ್ತಮುತ್ತ ನೋಡಿದೆ. ಹೊರಗಿಂದ ಮಾರ್ನಿಂಗ್ ಲೈಟ್ ಬರ್ತಾ ಇತ್ತು. ಎಲ್ಲವೂ ನಾರ್ಮಲ್ ಆಗಿತ್ತು. ಆ ಕ್ಷಣದಲ್ಲಿ ನನಗೆ ಅನಿಸಿದ್ದು, ಬಹುಶಃ ಇಡೀ ರಾತ್ರಿ ಅಲೆದಾಡಿ ಸುಸ್ತಾಗಿ ಯಾವುದೋ ಕಾರ್ನರ್ನಲ್ಲಿ ಕೂತವನಿಗೆ ನಿದ್ದೆ ಹತ್ತಿರಬೇಕು ಅಂತ. ಆ ಹುಡುಗಿ, ಆ ಹಾಡು, ಆ ಸ್ಕೂಲ್ ಬ್ಯಾಗ್, ಅದೆಲ್ಲ ನನ್ನ ಸುಸ್ತಾದ ಮೈನ ಭ್ರಮೆ ಇರಬಹುದು ಅಂತ. ಗಾರ್ಡ್ ಕೂಡ ಮಾಲ್ ಓಪನ್ ಮಾಡಿದಾಗ ಅಲ್ಲಿ ಬೇರೆ ಯಾರೂ ಇರಲಿಲ್ಲ ಅಂತ ಹೇಳ್ದ. ಆದರೆ ನಾನು ಎದ್ದು ನಿಂತ ನಂತರವೂ ಆ ಭಯಾನಕ ಫೀಲಿಂಗ್ ಮಾತ್ರ ಮನಸ್ಸಿಂದ ಹೋಗಲೇ ಇಲ್ಲ. ಆ ಹುಡುಗಿ ನನ್ನ ಸ್ಕೂಲ್ ಫ್ರೆಂಡ್. ಹಠಾತ್ ನನಗೆ ಇನ್ನೊಂದು ವಿಷಯ ನೆನಪಾಯಿತು. ಇಷ್ಟು ವರ್ಷ ನಾನು ಮರೆಯೋಕ್ಕೆ ಪ್ರಯತ್ನ ಪಟ್ಟಿದ್ದ ವಿಷಯ. ಅವಳು ನಾವು ಸ್ಕೂಲ್ನಲ್ಲಿದ್ದಾಗಲೇ ಒಂದು ಆಕ್ಸಿಡೆಂಟ್ನಲ್ಲಿ ಸತ್ತು ಹೋಗಿದ್ಲು. ಆ ಕ್ಷಣದಲ್ಲಿ ನನ್ನ ದೇಹವೇ ಮರಗಟ್ಟಿದ ಹಾಗೆ ಆಗೋಯ್ತು. ಅವಳ ನೆನಪನ್ನು ನಾನು ಮೈಂಡ್ನ ಯಾವುದೋ ಮೂಲೆಯಲ್ಲಿ ಲಾಕ್ ಮಾಡಿಟ್ಟಿದ್ದೆ. ಆದರೆ ಆ ಕರಾಳ ರಾತ್ರಿ ನಾನು ಒಬ್ಬನೇ ಭಯದಲ್ಲಿದ್ದಾಗ ಆ ಹಳೆ ನೆನಪು ಮತ್ತೆ ಹೊರಬಂದಿತ್ತು. ಅವತ್ತು ರಾತ್ರಿ ನಿಜವಾಗ್ಲೂ ಏನಾಯಿತು ಅಂತ ನನಗೆ ಇಂದಿಗೂ ಗೊತ್ತಿಲ್ಲ. ಕತೆ ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಈ ಕಥೆನ ಶೇರ್ ಮಾಡಿ. ಮತ್ತು ಇಂತಹ ಮತ್ತಷ್ಟು ಹಾರರ್ ಸ್ಟೋರೀಸ್ಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ ಫ್ರೆಂಡ್ಸ್. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಹೊಸ ಇಂಟ್ರೆಸ್ಟಿಂಗ್ ಹಾರರ್ ಕತೆ ಮೂಲಕ ಭೇಟಿಯಾಗ್ತೀನಿ. ಅಲ್ಲಿವರೆಗೆ ಸ್ಟೇ ಟ್ಯೂನ್.